ಈ ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರ ವರ್ಷನ್ ಅನ್ನು ಕೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದೀವಿ. ಯಾಕಂತಂದ್ರೆ ಸಂತ್ರಸ್ತೆಯರನ್ನ ಕೂರಿಸಿಕೊಂಡು ಮಾತನಾಡಿದ್ವಿ. ಓಕೆ, ಈ ಮನುಷ್ಯನ ವರ್ಷನ್ ಏನು ಅನ್ನೋದು ಗೊತ್ತಾಗಬೇಕಲ್ಲ. ಕೇಳಿದ್ರೆ ಒಂದು ಬೈಟ್ ಕೊಟ್ಟು ಓಡ್ ಹೋಗಿದ್ದಾರೆ ಸಂದೇಶ್. ನಾವು ಇನ್ವೈಟ್ ಮಾಡಿದ್ದು ಡಿಬೇಟಿಗೆ ಬನ್ನಿ ಮಾತನಾಡೋಣ ಅಂತ, ಆದರೆ ಸಂದೇಶ್ ಮಾತನಾಡೋದಕ್ಕೆ ರೆಡಿ ಇಲ್ಲ. ಒಂದು ಬೈಟ್ ಕೊಟ್ಟು ಅಂದ್ರೆ ನಮ್ಮ ಕ್ಯಾಮರಾದ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಎಸ್ಕೇಪು. ಪ್ರಶ್ನೆ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಬದಲಾಗಿ ತನಗೇನು ಹೇಳಬೇಕು ಅದನ್ನು ಒಂದು ನಿಮಿಷ ಹೇಳಿ ಎಸ್ಕೇಪ್ ಆಗಿರೋದು. ಒಪ್ಪಿಕೊಂಡಿದ್ರು ಸಂದೇಶು, ಬರ್ತೀನಿ ನಾನು ಮಾತನಾಡ್ತೀನಿ, ನನ್ನ ಆರೋಪಗಳಿಗೆ ಉತ್ತರ ಕೊಡ್ತೀನಿ ಅಂತ. ಉತ್ತರ ಕೊಡೋದಕ್ಕೆ ಕಷ್ಟ ಆಗತ್ತೆ ಅಂತ ಅನ್ಸುತ್ತೆ, ಎಸ್ಕೇಪು. ಇದು ನನ್ನ ಜೊತೆ ಮಾತನಾಡುವಾಗಲೇ ಇದು ಈ ವಿಡಿಯೋ ಏನು ನೋಡ್ತಾ ಇದ್ದೀರಿ, ಇದೇ ಡಿಬೇಟ್ ಅಲ್ಲಿ ನಾನು ಪ್ರಶ್ನೆ ಕೇಳೋದಕ್ಕೆ ಹೋದಾಗ ನಾನು ಮಾತಾಡ್ತೀನಿ ಮತ್ತೆ ಮಾತನಾಡ್ತೀನಿ, ನಾನು ಬೈಟ್ ಕೊಡ್ತೀನಿ ಅಂತ ಹೇಳಿ ಎಸ್ಕೇಪ್ ಆಗ್ತಾ ಇರೋದು. ಆಗ ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಒಂದ್ ಸೈಡ್ ವರ್ಷನ್ ಕೇಳ್ತಾ ಇಲ್ಲ, ಎರಡನೇ ವರ್ಷನ್ನೂ ಕೇಳೋ ಪ್ರಯತ್ನ ಮಾಡಿದೀವಿ. ಆದ್ರೆ ಈ ಮನುಷ್ಯ ಎಸ್ಕೇಪ್ ಆದ್ರೆ ಓಡ್ ಹೋದ್ರೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ ಇದು ಸುಳ್ಳು ಆರೋಪ ಸರ್. ಮೇ 9ಕ್ಕೆ ಇಲ್ಲೊಂದು ಕಂಪ್ಲೇಂಟ್ ಆಗಿರ್ತದೆ. ಕೇಳಿಸ್ತಿದೆ ಸರ್, ಕೇಳಿಸ್ತದೆ. ಮೇ 9ಕ್ಕೆ ಇಲ್ಲೊಂದು ಕಂಪ್ಲೇಂಟ್ ಆಗಿರ್ತದೆ ಸರ್. ಪ್ರಫುಲ್ಲ ನಾಯ್ಕ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸರ್. ತಮಗೆ ಆಮೇಲೆ ಬೈಟ್ ಕೊಡ್ತೇನೆ ಸರ್, ಆಮೇಲೆ ತಮಗೆ ಹೇಳ್ತೇನೆ ಸರ್, ಅರ್ಜೆಂಟ್ ಪ್ಲೀಸ್ ಸರ್. ತಮಗೆ ಆಮೇಲೆ ಬೈಟ್ ಕೊಡ್ತೇನೆ ಸರ್, ಆಮೇಲೆ ತಮಗೆ ಹೇಳ್ತೇನೆ ಸರ್, ಅರ್ಜೆಂಟ್. ಈಗ ಸುಮತಿ ನಾಯ್ಕ ಅಂತೇಳಿ ಅವರು ಸರ್, ನನಗದು ವಿಷಯ ಗೊತ್ತಿಲ್ಲ. ಮೇ 9ಕ್ಕೆ ಇಲ್ಲಿ ಬರೋತ್ತಿಗೆ ಪ್ರಫುಲ್ಲ ನಾಯ್ಕ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಗಲಾಟೆ ಆಗ್ತಿರ್ತದೆ ಇಲ್ಲಿ. ನಾನು ನಮ್ಮ ಹೆಡ್ ಕಾನ್ಸ್ಟೇಬಲ್ ರವೀಂದ್ರನಿಗೆ ಕೇಳ್ತೀನಿ, ಏನು ಗಲಾಟೆ ಅಂತೇಳಿ. ಸೊ ಅವ್ನು ಹೇಳ್ತಾನೆ, ಸರ್ ತಂಗಿ ಇವ್ರು ಗಂಡ ಹೆಂಡತಿ ವಿಷಯದಲ್ಲಿ ಮಧ್ಯದ ಬಂದು ಗಲಾಟೆ ಮಾಡ್ತಾಳೆ ಅಂತ. ಸೊ ಅದರ ನಂತರ ಅವಳಿಗೆ ಇವಳು ಅಕ್ಕ ಹೇಳ್ತಾಳೆ, ಪ್ರಫುಲ್ಲ ನಾಯ್ಕ ಸರ್ ಅವಳು ವೇಶ್ಯಾವಾಟಿಕೆ ದಂಧೆವಳು ಸರ್, ಇದೇ ಟೈಪು ಅಂತೇಳಿ ಹೇಳ್ತಾಳೆ ಸರ್. ಅದರ ನಂತರ ಗಂಡ ಹೆಂಡತಿ ಮಧ್ಯೆ ನೀ ಯಾಕೆ ಇಡ್ತೀಯ ಅಂತೇಳಿ ಅಲ್ಲಿವರೆಗೆ ಕರ್ಕೊಂಡು ಹೋಗ್ತಾನೆ ಸರ್. ನಂತರ ಮಗ ಏನು ಮಾಡ್ತಾರೆ, ಹೊಡಿಯೋಕ್ಕೆ ಹೋಗ್ತಾನೆ, ಒಳಗಡೆ ಇದು ಮಾಡ್ತೇನೆ ಸರ್. ಅದರ ನಂತರ ಕಳೆದ 1 ವರ್ಷದಿಂದನೂ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಸರ್ ಅವಳು. ಸೊ ಇದು ಸತ್ಯಕ್ಕೆ ದೂರವಾದ ವಿಷಯ ಸರ್. ನೀವು ಕಾಂಪೌಂಡ್ ಅವರು ಅಂತ ಹೌದು ಸರ್, ಅದು ನಮ್ಮ ರಿಲೇಟಿವ್ ಇದೆ ಸರ್. ಅವ್ರ ಗಂಡನಿಗೆ ಫೋನ್ ಮಾಡಿ ಹೇಳ್ತಾರೆ ಸರ್. ಸೊ ಅವರು ಫೋನ್ ಎತ್ತೋದಿಲ್ಲ, ಮೋಸ್ಟಲ್ಲಿ ಸೂಸೈಡನ್ನು ಮಾಡ್ಕೊಂಡಿರ್ಬೋದು ಅಂತೇಳಿ. ಹಾಗಾಗಿ ನಾನು ಹೌದು ಸರ್, ಅದು ನಮ್ಮ ರಿಲೇಟಿವ್. ಮತ್ತೊಂದು ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಸರ್ ಅದು ಸ್ಮಿತಾ ಮಲೆ ಅಂತಾರೆ, ಅವ್ರು ಹೇಳ್ತಾರೆ ಸರ್, ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್. ಈ ಕಾಂಪೌಂಡ್ ಹಾರಿದ್ದಕ್ಕೊಂದು ಸ್ಪಷ್ಟನೆ ಬಂತು, ನೋಡಿದ್ರಿ ಇನ್ಸ್ಪೆಕ್ಟ್ರು. ಯಾರೋ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಜಂಪ್ ಮಾಡಿ ಹೋದೆ ಅಂತ. ಓಕೆ, ಜಂಪ್ ಮಾಡಿ ಹೋದರು. ಅಲ್ಲೊಂದು ಕಾರ್ ನಿಂತಿತ್ತು, ಅದಕ್ಕೆ ಓದಿತಾರೆ. ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಕಾರಿಗೆ ಓದಿತಾರೆ ಯಾರು, ಅದು ನನಗೆ ಗೊತ್ತಿಲ್ಲ. ಇದು ಅವ್ರದ್ದು ಸ್ಪಷ್ಟನೆ ಹಂಗಿದೆ. ನಾನು ಜಂಪ್ ಮಾಡೋದಕ್ಕೆ ಕಾರಣ ಅಲ್ಲಿ ಯಾರೋ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಾಯಿತು, ಅದಕ್ಕೆ ನಾನು ಹೋದೆ. ಆಯ್ತಪ್ಪ, ಹೋದರು, ಕಾಂಪೌಂಡ್ ಹಾರಿದ್ರು. ಕಾರಿಗೆ ಯಾಕೆ ಓದಿತಿದ್ದಾರೆ ನನಗೆ ಗೊತ್ತಾಗಲಿಲ್ಲ. ಅದು ಎಸ್, ಒಬ್ಬರೇ ಸಮವಸ್ತ್ರದಲ್ಲಿ ಹೋಗ್ತಾರೆ. ಅವ್ರು ಯಾವ ಜೊತೆಗೆ ಯಾವ ಸಿಬ್ಬಂದಿನೂ ಇಲ್ಲ. ಏನೋ ಸೂಸೈಡ್ ಕೇಸು ಅಂತ ಹೋದೆ, ಓಕೆ ಹೋದ್ರು ಅಂತಲೇ ಅನ್ಕೊಳ್ಳೋಣ. ಬಹಳ ಪ್ರಾಮಾಣಿಕ ಅಧಿಕಾರಿ, ರಕ್ಷಣೆ ಕೊಡೋದಕ್ಕೆ ಹೋದ್ರು. ಕಾರಿಗೆ ಯಾಕೆ ಓದಿತಾರೆ ಅಲ್ಲಿ? ಕಾರಿಗೆ ಒದ್ದು ಮನೆಯೊಳಗೆ ಪ್ರವೇಶ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಇದು ಸ್ಪಷ್ಟನೆ ಅವ್ರದ್ದು. ಆ ಮಾತಲ್ಲೇ ಪ್ರಾಮಾಣಿಕತೆ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಏನೋ ಒಂದು ಮಾತನಾಡಬೇಕಿತ್ತು, ಮಾತನಾಡಿದ್ದಾರೆ. ಒಂದು ಸ್ಪಷ್ಟನೆ ಕೊಡಬೇಕಿತ್ತು, ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ ಇದೇ ದೃಶ್ಯ, ಇದಕ್ಕೆ ಅವ್ರದ್ದು ಸ್ಪಷ್ಟನೆ. ನನ್ನ ಫ್ಯಾಮಿಲಿ ಇದ್ದೋದು ಮನೆ, ಕುಟುಂಬ ನಾನು ಸಂಬಂಧಕ್ಕೆ ಸೇರಿದಂಥ ಮನೆ ಅದು. ಆ ಮನೆಯೊಳಗೆ ನಾನು ಜಂಪ್ ಮಾಡಿರೋದು ಹೌದು. ಅದೇನೋ ಸೂಸೈಡು ಗೀಸೈಡು ಅಂತೇನೋ ಕತೆ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.